ಅರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವ್ಯಾವಾಗ ಬಂದ್ರಿ? ಬೆಳಿಗ್ಗೆಯಿಂದ ತುಂಬಾನೇ ಬ್ಯುಸಿ ಇದ್ದೆ, ಹಾಗೆ ನನಗೆ ವ್ಲಾಗ್ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಈಗ ನನ್ನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಸ್ಪೆಷಲ್ ವೇಯಲ್ಲಿ ಇರಲಿ ಅಂತ ಹೇಳಿ ಸ್ವಲ್ಪ ಡ್ರಾಮಾ ಮಾಡಿದೆ, ಏನು ತಿಳ್ಕೊಳ್ಬೇಡಿ. ಇಷ್ಟ ಆದರೆ ಕಮೆಂಟಲ್ಲಿ ಹೇಳಿ, ಇಷ್ಟ ಆಗಿಲ್ಲ ಅಂತ ಹೇಳಿದರೆ ಅದನ್ನು ಕೂಡ ಕಮೆಂಟಲ್ಲಿ ಹೇಳಿ. ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದರೆ, ನಾನು ಗಾಯತ್ರಿ ಅವರ ಮನೆಗೆ ಹೋಗ್ತಾ ಇದ್ದೇನೆ. ಗಾಯತ್ರಿ ಅಂತ ಹೇಳಿದರೆ ನನ್ನ ಫ್ರೆಂಡ್, ಅವರು ನನ್ನ ತುಂಬ ವ್ಲಾಗಲ್ಲಿ ಬಂದಿದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಇನ್ನು ಸ್ಪೆಸಿಫಿಕ್ ಆಗಿ ಹೇಳಬೇಕಂತ ಹೇಳಿದ್ರೆ, ಕರಾವಳಿ ಕಸಿನ್ಸ್ ಅಂತ ಹೇಳುವ ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ, ದಿವ್ಯೇಶ್ ಮತ್ತು ಶಿರೀಶ್, ದಿವ್ಯೇಶ್ ಅವರ ವೈಫ್. ಸೊ ಅವರು ನನ್ನ ಫ್ರೆಂಡ್. ಹಾಗೆ ಅವರು ವರ್ಕಿಂಗ್ ಆಗಿರೋದ್ರಿಂದ ನನಗೆ ವೀಕ್ ಡೇಸಲ್ಲಿ ಅವರನ್ನು ಮೀಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇವತ್ತು ಸ್ಯಾಟರ್ಡೆ ಆದ ಕಾರಣ ಅವರಿಗೆ ಆ್ಯಕ್ಚುಲಿ ಅವರಿಗೆ ಆಲ್ಟರ್ನೇಟ್ ಸ್ಯಾಟರ್ಡೆ ರಜೆ ಇರೋದು, ಬಟ್ ಇವತ್ತು ಅವರು 4 o'clock ಬರ್ತಾರೆ, ರಮದಾನ್ ಅಲ್ವಾ, ಹಾಗೆ. ಸೊ ಅವರ ಮನೆಗೆ ಹೋಗ್ತಾ ಇದ್ದೇನೆ. ಹೋಗುವಾಗ ಏನಾದರೂ ಮಾಡಿ ತಕೊಂಡು ಹೋಗುವ ಅಂತ ಹೇಳಿ ನಾನು ಗೋಳಿ ಬಜೆ ಮಾಡ್ತಾ ಇದ್ದೇನೆ, ಮಂಗಳೂರು ಸ್ಟೈಲ್. ಮಂಗಳೂರಲ್ಲಿ ಮಾತ್ರ ಅಲ್ಲ, ಜಾಸ್ತಿಯಾಗಿ ಮಾಡೋದು ಗೋಳಿ ಬಜೆ. ಹಾಗೆ ನಾನು ಗೋಳಿ ಬಜೆ ಮಾಡ್ತಾ ಇದ್ದೇನೆ. ತುಂಬ ಟೈಮ್ ಆಯಿತು ನಾನು ಗೋಳಿ ಬಜೆ ಮಾಡಿ, ಹಾಗೆ ಟ್ರೈ ಮಾಡುವ ಅಂತ ಹೇಳಿ. ಸೊ ಇದಕ್ಕೆ ಒಂದು 2 ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕಿದ್ದೇನೆ. ಅದರ ನಂತರ ಒಂದು 2 ಕಪ್ಪಷ್ಟು ಮೈದಾ ಹಿಟ್ಟು. ಈಗ ಇಷ್ಟು ಒಂದು 5-6 ಸ್ಟ್ರಿಪ್ಪಷ್ಟು ಕರಿಬೇವಿನ ಸೊಪ್ಪು, ಇದನ್ನು ಚಿಕ್ಕ ಕಟ್ ಮಾಡಿ ಹಾಕಿದ್ದೇನೆ. ಈಗ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿಯನ್ನು ಹಾಕ್ತೇನೆ. ಇದಕ್ಕೆ ಕೆಲವರು ಕೊಬ್ಬರಿ ಹಾಕ್ತಾರೆ, ಬಟ್ ನಾನು ಒಂದು 2 ಸ್ಪೂನಷ್ಟು ಕಾಯಿ ತುರಿ ಹಾಕ್ತೇನೆ. ನನ್ನ ಹತ್ರ ಕೊಬ್ಬರಿ ತಂದದಿಲ್ಲ. ಹಾಗೆ ಈಗ ಒಂದು 3-4 ಸ್ಪೂನಷ್ಟು ಕರ್ಡ್ ಹಾಕ್ತೇನೆ, ಮೊಸರು. ಒಂದು 4 ಹಸಿಮೆಣಸು ಸಣ್ಣಗೆ ಕಟ್ ಮಾಡಿದ್ದು. ಇನ್ನು 2 ಚಿಟಿಕೆ ಉಂಟಿದ್ರಲ್ಲಿ, 2 ಚಿಟಿಕೆಯಷ್ಟು ಸೋಡಾ ಹಾಕ್ತೇನೆ. ಇದಕ್ಕೆ ಒಂದು 3-4 ಸ್ಪೂನಷ್ಟು ಸಕ್ಕರೆ ಹಾಕ್ತೇನೆ, ಸ್ವಲ್ಪ ಉಪ್ಪು. ಈಗ ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಎಷ್ಟು ಬೇಕಷ್ಟು ನೀರು ಹಾಕಿ ಇದನ್ನು ಕಲಸಿಕೊಳ್ಬೇಕು. ನಾನು ತುಂಬ ದಿನ ಆಯಿತು ಗೋಳಿ ಬಜೆ ಮಾಡಿ, ಹೇಗಾಗ್ತದೆ ಅಂತ ಹೇಳಿ ನೋಡ್ಬೇಕೀಗ. ನಾರ್ಮಲಿ ಮಂಗಳೂರವರಿಗೆ ಗೋಳಿ ಬಜೆ ಅಂತ ಹೇಳಿದರೆ ತುಂಬಾ ಇಷ್ಟ ಇರ್ತದೆ. ಸೊ ನಾನು ಮಾಡಿದ ಗೋಳಿ ಬಜೆ ಅವರಿಗೆ ಹೇಗಾಗ್ತದೆ ಅಂತ ಹೇಳುವ ಐಡಿಯಾ ನನಗಿಲ್ಲ. ಹಾಯ್ ಹಾಯ್ ಮೀನು, ಹಾಯ್. ಹಾಂ ಹಾಂ, ಯು ವಾಂಟ್ ಟು ಕಮ್? ಹಾಂ, and she want her father. You want to come with us? Hold her hand. Cheta. You like him? ಹಾಂ, Bye bye. ಟಾಟಾ ಟಾಟಾ ಬರ, ಟಾಟಾ Bye bye. ಬಾಯ್ ಬಾಯ್. ಯು ವಾಂಟ್ ಟು ಕಮ್? ಯು ಆರ್ ಗೋಯಿಂಗ್ ಫಾರ್ ಬೇಬಿ. Bye bye. ಬಾಯ್ ಬಾಯ್. ಅವರ ಮನೆ ಇರೋದು ರೋಲದಲ್ಲಿ. ಸೊ ಇಲ್ಲಿಂದ ಒಂದು 15 ನಿಮಿಷ ಬೈ ವಾಕ್. ಈಗ ಸ್ವಲ್ಪ ವೆದರ್ ಒಳ್ಳೇದುಂಟು, ಅದರಿಂದ ನಡ್ಕೊಂಡು ಹೋಗ್ಬೋದು. ಪೀಕ್ ಸಮ್ಮರಲ್ಲೆಲ್ಲ ಸ್ವಲ್ಪ ಕಷ್ಟ ನಡ್ಕೊಂಡು ಹೋಗೋದು, ಬಟ್ ವಾಕ್ ಮಾಡಿ ಹ್ಯಾಬಿಟ್ ಇರುವವರು ನಡ್ಕೊಂಡು ಹೋಗ್ಬೋದು. ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ ಈಗ. ಶಿವಾಂಶ್ ಹೋಗುವ? ಇದ್ದುಗೆ ಸರ್ಪ್ರೈಸ್, ನಾವು ಹೇಳಿಲ್ಲ ಅವರಿಗೆ ಅವನ ಮನೆಗೆ ಬರ್ತಾ ಇರೋದು. ಗಾಯತ್ರಿ ಆಂಟಿಗೆ ಹೇಳಿದ್ದೇನೆ, ಮತ್ತೆ ಅವರೆಲ್ಲಾದ್ರೂ ಹೋದ್ರೆ ಸೀದಾ ಎದ್ಕೊಂಡು ಹೇಳ್ಬೇಕಲ್ಲ. ನಾವು ಮತ್ತೆ ಮನೆ ಬಾಗಿಲು ನೋಡಿ ಬರ್ದಾ. ಆ ಮಗು ಇತ್ತಲ್ಲ, ಅದು ನಮ್ಮ ಪಕ್ಕದ ಮನೆಯ ಮಗು. ಹಾಗೆ ಆ ಮಗುವಿಗೆ ಕೂಡ ಬರಬೇಕಂತೆ. ನಮ್ಮದೆಲ್ಲ ಒಳ್ಳೆ ಗುರುತ ಉಂಟು, ಶಿವಾಂಶಿದಂತೂ ತುಂಬ ಒಳ್ಳೆ ಗುರುತ ಉಂಟು. ಅಮ್ಮ ಶಿವಾಂಶ ಅಂದರೆ ಆಯ್ತು ಆ ಮಗುವಿಗೆ. ಹಾಗೆ ಅವ್ರು ಆಟ ಆಡ್ತಾ ಇರ್ತಾರೆ ಹೊರಗಡೆ. ಮಕ್ಕಳ ಆಟ ಪಾಠ ಎಲ್ಲ ತುಂಬ ಖುಷಿ ಆಗ್ತದೆ ನೋಡಲಿಕ್ಕೆ. ಈಗ ನಾವು ಮಾತಾಡ್ತಾ ಅರ್ಧ ರೂಟು ರೀಚ್ ಆದೆವು, ಇನ್ನು ಅರ್ಧ ರೂಟ್ ಉಂಟು ಹೋಗಲಿಕ್ಕೆ. ನಾನು ನಿಮ್ಗೆ ಇನ್ನು ಅವರ ಮನೆಗೆ ಹೋಗಿ ಆದಮೇಲೆ ಸಿಗ್ತೇನೆ.
For lollipop, how much? 1 dirham maybe. Go and ask. How much for the lollipop? I think 1 dirham for a Okay. Open the purse. Not that one. Slowly. Take 3 dirham. 3 dirham. white dirham. I'll tell you. 1 polo. Then 2, lollipop. How much? How much you have in hand? 3. In your hand? 3 dirham. 3 dirham. 3 dirham. Okay. What you will get? 2 lollipops and 1 polo. One for? 1 for 1 dirham. Go. ದಿಲ್ವಾ ದುಡ್ದಿಲ್ವಾ? कितना ಥ್ಯಾಂಕ್ ಯು ಮೇಡಮ್. यहाँ पे ओके शुगर ನಮಸ್ಕಾರ. ನಮಸ್ಕಾರ. ಹೌ ಆರ್ ಯು? ಟಯರ್ಡಾ? ಟಯರ್ಡ್ ದೊಡ್ಡನು ಹುಷಾರಿಲ್ಲ ಆದರೆ ಸಹ ಆಫೀಸಿಗೆ ಬಂದು ಕೆಲಸ ಮಾಡ್ಬೇಕು ನಮಗೆ. ಎಂತ ಮಾಡೋದಲ್ಲ. ಹೋಗುವ. I will have the green. ಸರ್ಪ್ರೈಸಸ್ ಮಿಸ್ಟರ್ ದಿವೇಶ್. Let's do it. 2, 3. What's that? Where is Shivam? Shivam, she is not there. Oh, boy. Shivam, she is not there. Obbo. Shivam, she is not there. Riddu. Shivam, she is not there. ಹೋಗ ಬೇಗ. ನಮಸ್ಕಾರ. ಸರ್ಪ್ರೈಸ್ ಏನಾದ್ರು ಉಂಟಾ? ಸರ್ಪ್ರೈಸ್ ನಿಮ್ಮ ಹತ್ರ ಎಂತ ತಕೊಳ್ಳು ಅಂತ. ಎಂತ ಸರ್ ನೀವೆಂತ ಸರ್ಪ್ರೈಸ್? ತಂದಿದ್ದೀರಾ? ನೀವು ಬಂದದ್ದು ಸರ್ಪ್ರೈಸ್. ನನ್ನ ಗಂಡಸರದ್ದು ಹಣೆ ಬರ ನೋಡಿ ಕೊಡಿ. ಆ ಪಾತ್ರೆ ತುಂಬ ಟಯರ್ಡ್ ಆಯ್ತಿದೆ. ಓವರ್ ಆಕ್ಟಿಂಗ್ ಮಾಡ್ಬೇಡಿ. ತೊಂದರೆ ಆಯ್ತಾ? ಎಂತ ಉಂಟು ನೋಡಿ. ನಾನು ಕಾಮಿಡಿ ಮಾಡುದು ಎಲ್ಲರೂ ಹೇಳಿದ್ರು ಸುಮ್ಮನೆ ವಿಡಿಯೋ ಮಾಡುದು. ನೋಡಿ ಇದನ್ನು ತೊಳಿಬೇಕು, ಇದು ನಮ್ದು ಇದು. ಇದು ಹೋದ್ರೆ ಹಾಕ್ಬೇಡಿ. ಯಾರ ಕೈಗೂ ಸಿಗದೆ ಯಾವುದಾದ್ರೂ ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರ್ಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀನಿ ಈಗ. 999999999999999. ಎಂತ ಆಡುದಾ? 10. ಓಯ್ Not 10. ರಿದ್ದು, Okay, 9. ಎಂತ ಆಡುದು? Pokemon. ಪೋಕೆಮಾನ 11. Okay, 9. ಹೇಗ ಆಡುದದು ಪೋಕೆಮಾನ? 12. ಹಲೋ, ಪೋಕೆಮಾನ್ ಹೇಗ ಆಡುದು? Nice. ನೈಸಾ? Which we should put card, which is more number they will get. ಓ ಓಕೆ. I get Charizard. ಬಟ್ ಯು ಪ್ಲೇಯಿಂಗ್ ಅಲೋನ್? Huh? ಆರ್ ಯು ಪ್ಲೇಯಿಂಗ್ We ಅಲೋನ್? are just seeing. ಓಕೆ. 14. I will show you all the Pokemon cards I have. First, the strongest card, 5 billion. Ash Ketchup. ಯಾರು ಕೊಟ್ಟದದು? Friend ನನ್ನ. ಹೌದಾ? ಇಲ್ಲಿ ತನಕ ಫ್ರೆಂಡ್. ಹೌದಾ? ಮತ್ತೆ ಇದು 1 ಬಿಲಿಯನ್. ಮತ್ತೆ ಇದು 15 ಮಿಲಿಯನ್. ಓಕೆ. ಮತ್ತೆ 10,000. ಎಂತ? ಟಯರ್ಡ್ ಆಗಿದ್ದೇವೆ. ಹಾಗೀಗ ಸ್ವಲ್ಪ ಮೊಬೈಲ್ ನೋಡೋದು ಮತ್ತೆ ಚಾಯ್ ಕುಡಿಯೋದು. ನನ್ನ ಗಂಡ ಇವತ್ತು ನನಗೆ ಚಾಯ್ ಮಾಡಿ ಕೊಡ್ತಾರೆ ಅಂದಿದ್ದಾರೆ. ಕೇವಲ ಮತ್ತೆ ಫುಲ್ ವಾರ ಫುಲ್ ವರ್ಕ್ ಮಾಡಿ ವೀಕೆಂಡ್ ಅಲ್ಲಿ ಹೇಗೆ ಸ್ವಲ್ಪ ಅನಿಸ್ತದೆ? ವೀಕೆಂಡಲ್ಲಿ ಫ್ರೆಂಡ್ಸನ್ನು ಮೀಟ್ ಆಗೋದು. ಮತ್ತು ಕೆಲವೊಮ್ಮೆ ಟೈಮ್ ಸಿಕ್ಕಿದ್ರೆ ರೀಲ್ಸ್ ಮಾಡ್ತೇವೆ, ಇಲ್ಲಾಂದರೆ ಮಗಂದು ಕೆಲಸ ಆಕ್ಯುಪೈಡ್ ಎಲ್ಲ ಇರ್ತದೆ, ಒಂದು ಹೋಮ್ವರ್ಕ್, ಎಕ್ಸಾಮ್ಸ್, ಈಗ ಹಾಲಿಡೇಸ್, ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಮೋಡಲ್ಲಿದ್ದೇನೆ. ಸೊ ನೋ ಪ್ರಾಬ್ಲಮ್. ಅದರ ಜೊತೆಗೆ ಮನೆ ಕೆಲಸ ಹೇಗಾಗ್ತದೆ? ಅದು ತೊಂದರೆ ಇಲ್ಲ, ಅದು ಫಸ್ಟ್ ಆಗ್ತದೆ, ನೋ ಪ್ರಾಬ್ಲಮ್. ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಾರೆ? ಹಸ್ಬೆಂಡ್ ಹೆಲ್ಪ್ ಮಾಡ್ತಾರೆ, ಪಾತ್ರೆ ತೊಳಿತಾರೆ, ಚಂದ ಮಾಡಿ ಪಾತ್ರೆ ತೊಳಿತಾರೆ, ಕಸ ಎಲ್ಲ ಕ್ಲೀನ್ ಮಾಡಿ ಬಿಸಾಡ್ತಾರೆ ಹೊರಗೆ ಹೋಗಿ. ಆ ಕೆಲಸ ಅವರಿಗೆ, ಬಾಕಿ ಉಳಿದ ಕೆಲಸ ನನಗೆ.
ಮತ್ತು ಕೆಲವೊಮ್ಮೆ ನನ್ನ ಮಗನಿಗೆ ಸ್ನಾನ ಎಲ್ಲ ಮಾಡಿಸ್ತಾರೆ, ಅದೆಲ್ಲ ಕೆಲಸ ಮಾಡ್ತಾರೆ. ಅದ್ರ ಜೊತೆ ವ್ಲಾಗ್ ಕೆಲಸ ಅದು ಸಹ ಪಾಪ ಅದೆಲ್ಲ ರಾತ್ರಿ ಎಲ್ಲ ನೈಟ್ ಕೂತ್ಕೊಂಡು ಎಡಿಟ್ ಮಾಡ್ತಾರೆ. ಮತ್ತು ಇವತ್ತು ನನಗೆ ಒಂದು ಹೇಳಲಿಕ್ಕಿದ್ದದೆಂತ ಅಂದರೆ, ಬೀಯಿಂಗ್ ಅ ವ್ಲಾಗರ್ ಲೈಫ್ ಆಗಿ ನನ್ನ ಹಸ್ಬೆಂಡ್ ಸಹ ವ್ಲಾಗರ್, ನಾನು ವ್ಲಾಗರ್ ಅಲ್ಲ, ಬಟ್ ಸ್ಟಿಲ್ ಐ ಆಮ್ ಪೋಸ್ಟಿಂಗ್ ಸಮ್ ಕಾಮಿಡಿ ರೀಲ್ಸ್ ಆ್ಯಂಡ್ ಸಮ್ ಕುಕಿಂಗ್ ರೀಲ್ಸ್ ಆ್ಯಂಡ್ ಆಲ್. ಅದಕ್ಕೆ ಇವಾಗ ರೀಸೆಂಟ್ಲಿ ನಿಮಗೆ ಗೊತ್ತಿದೆ ಏನು ಕರೆಂಟ್ ಸಿಚುವೇಶನ್ ನಡೀತಾ ಇದೆ ಅಂತ. ಸೊ ಫ್ಯೂ ಆಫ್ ಪೀಪಲ್ ಆರ್ ಕಮೆಂಟಿಂಗ್ ಲೈಕ್, ನನಗೆ ನೀವು ತುಂಬ ರಜೆ ಅಲ್ಲ, ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೀರಾ ಹಾಗೆ ಹೀಗೆ, ಬಟ್ ನಾವು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇಲ್ಲ. ನಮಗೆ ಎಲ್ಲರಿಗೆ ಎಕ್ಸ್ಪ್ಲನೇಷನ್ ಕೊಡಲಿಕ್ಕೆ ಬೇಡ, ಅದರ ರಿಯಾಲಿಟಿ ಏನಂದರೆ, ನಾವಿದು ಶೂಟ್ ಮಾಡಿದ್ದು ಫೆಬ್ರವರಿ 1st ವೀಕ್ ಇದರ 2nd ವೀಕ್ ಆಗಿರ್ಬೋದು. ಆದರೆ ಅದು ನಾವು ಈಗ ಪೋಸ್ಟ್ ಮಾಡೋದು ಲೇಟಾಗಿ ಪೋಸ್ಟ್ ಮಾಡಿದೆ. ಆ್ಯಕ್ಚುಲಿ ನೀವು ನೋಡಿದ್ರೆ ಅದು ಕೆಲವೊಂದು ಕಂಟೆಂಟ್ ಅಲ್ಲ, ಆಲ್ರೆಡಿ ಬೇರೆಯವ್ರು ಯೂಸ್ ಮಾಡಿದ ಕಂಟೆಂಟ್ ಅವರು ಆಲ್ರೆಡಿ ಪೋಸ್ಟ್ ಮಾಡಿ ಆಗಿದೆ. ಬಟ್ ನಾವು ತುಂಬ ಟೈಮ್ ತೊಗೊಂಡಿದ್ದೇವೆ ಪೋಸ್ಟ್ ಮಾಡಲಿಕ್ಕೆ, ಬಿಕಾಸ್ ಅದೇ ಟೈಮಲ್ಲಿ ಎಡಿಟ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ವರ್ಕ್, ಆಫೀಸ್, ಫ್ಯಾಮಿಲಿ, ಮನೆ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಮಗೆ ಯಾವಾಗ ಟೈಮ್ ಸಿಗ್ತದೆ ಆ ಟೈಮಲ್ಲಿ ನಾವು ಎಡಿಟ್ ಮಾಡಿ ಕಂಟೆಂಟನ್ನು ಶೇರ್ ಮಾಡ್ತೇವೆ ಅಷ್ಟೇ. ತುಂಬ ಮಂದಿ ಹಾಗೆ ಹೇಳ್ತಾರೆ, ಬೇಜಾರಾಗ್ತದೆ. ಆದರೆ ಆ ಥರ ಇರಲ್ಲ ನಮ್ಮದು ಲೈಫ್. ನೋಡಿ, ಟಯರ್ಡ್ ಆಗಿದೆ, ನನ್ನದು ವಾಯ್ಸ್ ಎಲ್ಲ ಹೋಗಿದೆ, ಹುಷಾರಿಲ್ಲ, ಆಫೀಸಲ್ಲಿ ಕೆಲಸ ಮಾಡಿ ಬರಬೇಕು. ಎಂಥ ಸಿಚುವೇಶನ್ಸ್ ನಾವು ಕಂಪನಿಗೆ ಸಹ ಸಪೋರ್ಟ್ ಮಾಡಬೇಕು, ಮನೆಗೆ ಸಹ ಸಪೋರ್ಟ್ ಮಾಡಬೇಕು, ಎಲ್ಲ ವರ್ಕ್ಲೋಡ್ ಎಲ್ಲ ಇರ್ತದೆ. ಸೊ ಆಗ್ತದೆ, ಇದೇ ಲೈಫ್ ನಮ್ಮದು. ಎಷ್ಟು 10 ವರ್ಷ ಆಯ್ತಲ್ಲ ವರ್ಕಿಂಗ್? 13 ಇಯರ್ಸ್ ಆಯಿತು, UAE 13 ಇಯರ್ಸ್ ಆಯಿತು. ನಾನು 13 ವರ್ಷದಿಂದ ವರ್ಕ್ ಮಾಡ್ತಿದ್ದೀರಾ? ಇದಕ್ಕಿಂತ ಜಾಸ್ತಿಯಿಂದ ಇಂಡಿಯಾದಲ್ಲಿ ಮಾಡಿದ್ದೆ, ಇಲ್ಲಿ 13 ಇಯರ್ಸಲ್ಲಿ ಮಾಡ್ತಾ ಇದ್ದೇನೆ. 13 ಇಯರ್ಸ್ಲಿ ಕಂಟಿನ್ಯೂಸ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಸೊ ವೆಕೇಶನ್ಸ್ ಟೋಟಲ್ ನಿಮ್ಮದು ಲೈಫ್ ಇದ್ದು ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಎಷ್ಟು? ನೀವು ಎಷ್ಟು ಯಾವ ವರ್ಷದಿಂದ ವರ್ಕ್ ಮಾಡಿ? ಆ್ಯಕ್ಚುಲಿ ನಾನು ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ 2008ಇಂದ. 15 ಇಯರ್ಸ್ ಸೇಮ್ ಅದೇ ಕಂಪನಿಯಲ್ಲಿದ್ದಾರೆ, ತುಂಬ ಸಪೋರ್ಟಿವ್ ಆಗಿದ್ದಾರೆ ಕಂಪನಿಯಲ್ಲಿ. ಸೊ ವರ್ಕ್ ಲೋಡ್ ಇದೆ, ಎಲ್ಲ ಇದೆ. ಇಟ್ಸ್ ಲೈಕ್ ಅ ಫ್ಯಾಮಿಲಿ. ನಮಗೆ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸು ಬರೋದಿಲ್ಲ. ನಮಗೆ ಫೀಲೇ ಆಗ್ತಾ ಇಲ್ಲ ಅಂದರೆ ನಾವು ಒಂದು ಊರು ಬಿಟ್ಟು ಇಲ್ಲಿ ಇದ್ದೇವೆ ಅಂತ ಹೇಳಿದ್ರೆ, ಅಲ್ಲಿ ನಮಗೆ ಎಲ್ಲ ಫೆಸ್ಟಿವಲ್ಸಿಂದ ಹಿಡಿದು ಫಿನಾನ್ಷಿಯಲಿ, ಫಿಸಿಕಲಿ, ಮೆಂಟಲಿ ಎಂತ ನಮಗೆ ಪ್ರಾಬ್ಲಮ್ ಇದ್ದರೆ ಸಹ ನಮಗೆ ಸಪೋರ್ಟ್ ಮಾಡ್ತಾರೆ. ಎಂಥ ಸಿಚುವೇಶನ್ ಸಹ. ಅದಲ್ಲದೆ ಎಲ್ಲ ಈವೆಂಟ್ಸ್, ಎಲ್ಲ ಫೆಸ್ಟಿವಲ್ಸ್, ದೀಪಾವಳಿ ಆಗಲಿ, ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಎಲ್ಲ ಫೆಸ್ಟಿವಲ್ಸ್ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅದೊಂದು ಪ್ಲಸ್ ಪಾಯಿಂಟ್. ಟ್ರೈ ಮಾಡ್ಲಿಕ್ಕೆ ಬರಲಿಲ್ಲ? ಎಲ್ಲಿ ಹೋದದ್ದು ನೀವು? ಆಕ್ಚುಲಿ ಅದು ಎಡಿಟಿಂಗ್ ಮಾಡ್ಲಿಕ್ಕಿತ್ತು. ನನ್ನ ಗಂಡ ತುಂಬ ಬೇಸಿ ಗೊತ್ತುಂಟಾ, ಅದಕ್ಕೋಸ್ಕರ ಅವರ ಪ್ರಿಯಾರಿಟಿ ಎಡಿಟಿಂಗ್, ಅದರ ನಂತರ ಚಾಯ್. ಸೊ ಹಾಗಾಗಿ ನಾನು ಅವರಿಗೋಸ್ಕರ ಪ್ರೀತಿಯಿಂದ ಚಾಯ್ ಮಾಡಿದ್ದೇನೆ. ಕುಡೀರಿ ಕುಡೀರಿ ಕುಡೀರಿ, ಚಾಯ್ ತಗೊಳ್ಳಿ, ಅವಳ ಕ್ಯಾಮರಾದ ಎದುರಾದ್ರೂ ನನ್ನೆಲ್ಲ ಪ್ರೀತಿ ಹತ್ರ ಚಾಯ್ ತಗೊಳ್ಳಿ, ಚಾಯ್ ತಗೊಳ್ಳಿ. ಸೊ ಕ್ಯಾಮರಾದಲ್ಲಿ ಪ್ರೀತಿಯಿಂದ ಕೊಟ್ಟ ಚಾಯ್ ಇದು. ಕ್ಯಾಮರಾ ಆಫ್ ಆದ್ರೆ ಈಗ ಇಲ್ಲಿ ಮಲ್ಲ ಯುದ್ಧ ಸ್ಟಾರ್ಟ್ ಆಗಿದೆ. ಚಿಕ್ಕ ಪ್ರಾಯದ ಬಾಲಚಂದ್ರೆ ಎಲ್ಲ ಮನೆಯಲ್ಲಿ ಹೀಗೆ ಅಲ್ಲ, ನಮ್ಮ ಮನೆಯಲ್ಲಿ ಮಾತ್ರ. ನಿಮ್ಮ ಮನೆಯಲ್ಲಿ ಪ್ರೀತಿ ಉಕ್ಕಿ ಬರ್ತದ ಅಲ್ಲ, ಅಲ್ಲಿ ವಯಸ್ಸು ಅಲ್ವಾ? ನೀವೀಗ ಗೋಳಿ ಬಜೆ ಮಾಡ್ಬೇಕು, ಬನ್ನಿ. ಹಾಕ್ಲಿಕ್ಕೆ ಗೊತ್ತುಂಟದೆ ಅಕ್ಕ ಅಕ್ಕ ಅವ್ರಿಗೆ ಹೇಳಿಕೊಡಿ ಗೋಳಿ ಬಜೆ ಹಾಕಿ. ಮಾಡ್ತೇವೆ. A few moments later. ಅಲ್ಲ, ಫಸ್ಟಿಗೆ ನೀರಲ್ಲಿ ಕೈ ಮುಳುಗಿಸ್ಬೇಕು. ಅದೊಂದು ಮಾಡಿ ತೋರಿಸಿ ಅಂತೆ. ಎಂತ ಮಾಡುದು ದಿವೇಶ್ ನೀನು? ಎಬ್ಬೆ ರೌಂಡ್ ಬರ್ಬೇಕು ನನ್ಗೆ, ಗೊತ್ತಾಯ್ತಲ್ಲ. ಥ್ಯಾಂಕ್ ಯು. ಎರಡು ನಿಮ್ಗೆ ಉಂಟಲ್ಲ, ನಂಜಿ ಆಗ್ಬೇಕು ಎಲ್ರಿಗೂ ನಾನು ಮಾಡೋದು ಗೋಳಿ ಬಜೆ ನೋಡಿ. ನಾ ಕಷ್ಟಪಟ್ಟು ದುಡಿದು ಬಂದ ಹೆಂಡತಿಗೋಸ್ಕರ ಬಿಸಿ ಬಿಸಿ ಗೋಳಿ ಬಜೆ ಮಾಡ್ತಿದ್ದಾರೆ. ಯಾರಿದ್ದಾರೆ ಈ ವರ್ಲ್ಡ್ ಅಲ್ಲಿ ಅಂತ ನೀವು ತಿಳ್ಕೊಳ್ಬೇಡಿ. ಈ ಒಂದು ಜನ ಇದ್ದಾರೆ, ಹಾಳು ಮಾಡ್ಲಿಕ್ಕೆ ಮನಸ್ಸೆಲ್ಲ ವರ್ಷವೈ. ಗೋಳಿ ನಂಗೆ ಹೋಟೆಲ್ ಅಲ್ಲಿ, ಊರಲ್ಲಿ ಕ್ಯಾಂಟೀನ್ ಅಲ್ಲಿ ಕೆಲಸಕ್ಕಿದ್ದೆ ನಾನು. ಆಗ ನಾನು ಇದು ಗೋಳಿ ಬಜೆ ಮಾಡ್ತಿದ್ದೆ ನೋಡಿ. ಯಾವ ಕ್ಯಾಂಟೀನ್? ಯಾವ ಕ್ಯಾಂಟೀನ್ ಅಲ್ಲಿ? ರಾಧಾ ಕ್ಯಾಂಟೀನ್. ಯಾರಪ್ಪ ಅದು ರಾಧಾ? ಅದು ಯಾವ ಊರಲ್ಲಿ ಇರುದು ರಾಧಾ ಕ್ಯಾಂಟೀನ್? ಸುಂಗದಕಟ್ಟೆ. ಅಂದ್ರೆ ನಿಮ್ಗೆ ಸಂಜೆಗೆ ಗೋಳಿ ಬಜೆ ಬೇಕಾದ್ರೆ ಒಂದು ಬೆಳಿಗ್ಗೆ ಹೇಳ್ಬೇಕೇನು ಅಲ್ಲ? ನಾನು ಆಗ ಕಾಲೇಜಿಗೆಲ್ಲ ಹೋಗುವಾಗ ನಮ್ಗೆ ತುಂಬಾ ಕಷ್ಟ ಇತ್ತು, ಬಡಪತ್ತಿತ್ತು. ಆಗ ನಾನು ಗೋಳಿ ಬಜೆ ಎಲ್ಲ ಮಾಡಿ ಇಲ್ಲಿಂದ ಮಾಡಿದ ಹಣದಿಂದ ನಾನು ದುಬೈಗೆ ಬಂದೆ. ಗೋಳಿ ಬಜೆ ಮಾಡಿದ ಹಣದಿಂದ ಎಜುಕೇಶನ್ ಮಾಡಿ. ಎಕ್ಸಾಕ್ಟ್ ನೋಡಿ, ಗೋಳಿ ನೋಡಿ ಹೇಗೆ ಹೇಗೆ ಆಗಿದ್ ನೋಡಿ, ಯಾರಿಂದ ಸಹ ಸಾಧ್ಯ ಇಲ್ಲ. ಅಯ್ಯೋ ನೋಡಿ, ಇವಳೊಮ್ಮೆ ಗೋಳಿ ಬಜೆ ಮಾಡಿದ್ದು ಅದು ಹೀಗೆ ಹೀಗೆ ಆಗಿತ್ತು. ಹೀಗೆ ಒಂದು ನೋಡಿ ಗೋಳಿ ಕರೆಕ್ಟ್ ರೌಂಡ್.
ನೋಡಿ 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 ಅಲ್ಲಿ ಗೋಳಿ ಬಜೆ ಬಜೆ ನೋಡಿ ನನ್ನ ತೋರಿಸ್ತಾರೆ ನೋಡಿ with ಗಡಿಬಿಡಿ ಗಾಡಿ ಬಿಡಿ ಅಂತಿಲ್ಲ ನಂಜಿ ಕೆಲವರಿಗೆ ನಂಜಿತ್ತು ಭಯಂಕರ ಇಲ್ಲವರಿಗೆ ವಾಸನೆ ಬರ್ತಾ ಉಂಟು ಒಂದು ಸುಟ್ಟು ಸುಟ್ಟ ವಾಸನೆ ಬರ್ತಾ ಉಂಟು ಸುಟ್ಟದು ಅಂದ್ರೆ ನಂಜಿಂದ ಉಂಟಲ್ಲ. ಹೌದು, ಇದು ಹೇಗೆ ಮಾರೆ, ಇದು ಜನ ಯಾರೋ ಪ್ರಿಪೇರ್ ಮಾಡಿ ಕೊಟ್ಟದಲ್ಲಿ ಇಲ್ಲಿ ಹಾಕುದು ಅಲ್ಲ ಆಫ್ ಕೋರ್ಸ್ ಇದು ಮಾಡಿದ್ ನಾನಲ್ಲ ಬ್ಯಾಟರ್ ಬಟ್ ಗೋಳಿ ಬಜೆ ಮಾಡ್ತಿದ್ದೇನೆ. ನಂಗೆ ಯಾರೋ ಮಕ್ಕಳು ಮಾಡ್ತಿದ್ರು ಎಂತ ಗೊತ್ತಿಲ್ಲ ಎಂತ ಗೊತ್ತಿಲ್ಲ. ಅದೇ ಐ ಆಮ್ ರಿಯಲಿ ಸರ್ಪ್ರೈಸ್ ಟು ನೋ ಸರ್ಪ್ರೈಸ್ ಅಂತಲ್ಲ, ಇಟ್ಸ್ ಅ ಫ್ಯಾಕ್ಟ್. ನಾವು ಯಾವತ್ತು ಒರಿಜಿನಲ್, ನಾವು ಯಾವತ್ತು ರೈತನ ಮಕ್ಕಳು, ನಾವು ಮಣ್ಣಿನ ಮಕ್ಕಳು. ಮಣ್ಣಲ್ಲಿ ಎಷ್ಟು ಭಾಗ್ಯವಂತ. ಅಲ್ಲ ಮತ್ತೆ ನಿಮ್ಮ ಪಪ್ಪ ದುಬೈಯಲ್ಲಿ ಕೆಲಸದಲ್ಲಿ ಇದ್ರಂತ ಹೇಳ್ತಾ ಇದ್ರಿ. ಹೌದು ಆಫ್ ಕೋರ್ಸ್ ಇದ್ರು. ಮೀನುಗಾರ ಡಿಪೆಂಡ್ ಆಗಿರ್ಲಿಲ್ಲ. ಅವ್ರು ತುಂಬಾ ನಂಗೆ ಹಣ ಕಳಿಸಿ ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಸೇವ್ ಮಾಡ್ತಿದ್ದೆ. ಬಟ್ ನನ್ನ ಎಜುಕೇಶನ್ ಗೆ, ನನ್ನ ಈ ಗೋಳಿ ಬಜೆ ಮಾಡು ಎಲ್ಲ ಇದಕ್ಕೆ ನಂದು ಒಂದು ಆತ್ಮ ಒಂದು ಇದು ನಿರ್ಭರ. ಅಲ್ಲ ಕನ್ನಡ ನನ್ನ ಅಪ್ಪ ಒಂದು ವ್ಲಾಗ್ ನೋಡುವ ಹಾಗೆ ಮಾಡ್ಬೇಡಿ ಅಷ್ಟೇ, ಬೇರೆ ಎಂತ ಸಹ ಮಾಡಿ. ನನ್ನ ಅಪ್ಪ ಒಂದು ವ್ಲಾಗ್ ನೋಡುವ ಹಾಗೆ ಮಾಡ್ಬೇಡಿ ಅಷ್ಟೇ, ಬೇರೆ ಎಂತ ಸಹ ಮಾಡಿ. ಅಪ್ಪ ಬೈಲಿಗುಂಟು, ನಾನು ನಿನ್ಗೆ ಎಷ್ಟು ಹಣ ಕಳಿಸಿದ್ದೆ ಅದ್ರದ್ದು ಲೆಕ್ಕ ಕೊಡು ಅಂತ ಹೇಳಿ ಎಲ್ಲ ಉಂಟು FD ಅಲ್ಲಿ. ಅದಿತ್ತು ಮತ್ತೆ ಏನಾದ್ರು ಗೊತ್ತಲ್ಲ, ಇದು ಬಂತಲ್ಲ ನೋಟ್ ಬ್ಯಾನ್ ಬಂತಲ್ಲ, ಎಲ್ಲ ನೋಟ್ ಹೋಯ್ತು. ಮೋದಿ ಕೊಂಡೋದ್ರು ಅದು. ಹಾಗೆ ಇಲ್ಲದ್ರಿಗೆ ಕೋಟ್ಯಾಧಿಪತಿ ನಾನು. ಗೋಳಿ ಬಜೆ ಮಾಡಿದ ಹಣದಲ್ಲ ಅಪ್ಪ ಕಳಿಸಿದ್ದು ಉದ್ಯಾವರ ಜಾತ್ರೆಗೆ, ಷಷ್ಠಿ ಜಾತ್ರೆಗೆ, ಉಚ್ಚಿಲ ಜಾತ್ರೆಗೆ 500 ರುಪೀಸ್ ಆಗದ ಕಾಲದ್ದು. ಓಹೋ ಅದೆಲ್ಲ ಖರ್ಚು ಮಾಡ್ತಿದ್ರ ನೀವು? ಅದನ್ನು FD ಮಾಡಿದ್ದವರು. ಹಾಗೆ ಮತ್ತೆ ಹೋಗುದಲ್ಲಿ ಜಾತ್ರೆಯಲ್ಲೆಲ್ಲ ಗ್ರೂಪ್ ಲೈನ್ ಆಗಿ ಹೋಗುದು, ಈಚೆಯಿಂದ ಆಚೆ, ಆಚೆಯಿಂದ ಈಚೆ. ಈಗ ನೀವು ಒಂದು ವಿಡಿಯೋದಲ್ಲಿ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ. ಒಂದು, ನನ್ನ ಕ್ಯಾಂಟೀನಲ್ಲಿ ಕೆಲಸ ಮಾಡಿ ಗೋಳಿ ಬಜೆ ಮಾಡಿ ಕಲ್ತದ್ದಂತ. ಇನ್ನೊಂದು, ನನ್ನ ಅಪ್ಪ ನನ್ಗೆ 500 ಕಳಿಸಿದ್ದು ಖರ್ಚು ಮಾಡಿದಂತ. ಇನ್ನೊಂದು, ನನ್ನ ಅಪ್ಪ ನಾನು ರೈತನ ಮಗ ಅಂತ. ನಾನೊಂದು ಜೋಶಲ್ಲಿ ಹೇಳಿದ್ದು, ರೈತ ನಮ್ಮ ಮಣ್ಣು, ನಮ್ಮ ರೈತರ ಮಣ್ಣು ನಮ್ದು. ಈಗ ನಮ್ಗೊಂದು ನಮ್ಮ ವ್ಯೂವರ್ಸಿಗೊಂದು ಜೀವನದಿ ಕಾವೇರಿ. ಅವರೀಗ ಮೂವಿಯಲ್ಲಿ ರೈತನ ಸಾಂಗ್ ಎಲ್ಲ ಅವ್ರು ರೈತನ ಮಕ್ಕಳಲ್ಲ, ಅದರನ್ನು ಪ್ರೀತಿಯಿಂದ ಹೆಮ್ಮೆಯಿಂದ ಹೇಳುದು. ಅಷ್ಟು ಕಾನ್ಸಂಟ್ರೇಷನ್ ಈ ಗೋಳಿ ಬಜೆ ಮೇಲೆ ಇರಬೇಕು. ಗೋಳಿ ಬಜೆ ರೈಸ್ ಬೇಕು. ನೋಡಿ ಗೋಳಿ ಬಜೆ ನೋಡಿ ಹೀಗಿರು ನೀವು. ನಾನು ಬೇಡ ನಿಮ್ಗೆ ಏಕೆ ಮರ್ಯಾದೆ ಹೇಳುದಿಲ್ಲ. ನೀವು ಸಹ ಒಂದು ಟ್ರೈ ಮಾಡಿದ್ರಿ ಫಸ್ಟ್ ಈ ಗೋಳಿ ಬಜೆ ಇಳಿ ಗಿರ್ಕಿಯಾಗಿ. ಇದು ನೋಡಿ ಹೇಗಿದೆ. ಈಗ ಒಂದು ಚಟ್ನಿ ಒಂದು ಸಿಕ್ಕಿದ್ರೆ ಉಂಟಲ್ಲ, ಇದು ರೈಸ್ ತದೆ. 2 ವರ್ಷದ ನಂತರ ಗೋಳಿ ಬಜೆ ಮಾಡ್ತಿರೋದು ಫಸ್ಟ್ ಟೈಮ್. ಇಂಥ ಒಂದು ಅವಕಾಶ ಕೊಟ್ಟಂತ ನಾರಿ ಮಣಿಗಳು ಇಬ್ಬರು, ಗಾಯತ್ರಿ ಅವರು ಮತ್ತೆ ವರ್ಷ ಪ್ರಶಾಂತ್ ನಾಯಕ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದು ನೋಡಿ, ಇಲ್ಲಿ ತುಳಸಿ ಗಿಡ ಎಷ್ಟು ಲಕ್ಕಿ ಅಂದರೆ ಇಲ್ಲಿ ನಮಗೆ ತುಳಸಿ ತುಂಬ ನನಗೆ ಆಲ್ಮೋಸ್ಟ್ ನಾನು ಈ ಮನೆಗೆ ಬಂದು 7 ಇಯರ್ಸ್ ಆಯಿತು. ತುಳಸಿ ಅಂದರೆ ತುಳಸಿ ತುಂಬ ಆಗ್ತಾ ಇದೆ. ಮತ್ತು ಇಲ್ಲಿ ಅರಶಿನ ಎಲೆ ಸಹ ಉಂಟು. ಲಾಸ್ಟ್ ಟೈಮ್ ನಾನು ಪತ್ತೋಡಿ ಮಾಡಿದ್ದೆ. ಅಲೋವೆರಾ ಇದೆ. ಈ ಸೈಡಲ್ಲಿ ನೋಡಿ ಟೊಮೆಟೊ ಗಿಡ ಆಗ್ತಾ ಉಂಟು. ಮತ್ತು ಇಲ್ಲಿ ನೋಡಿ ಬೋಗನ್ವಿಲ್ಲ ಇದೆ. ಅದು ತುಂಬ ಈಗ ಬಿಸಿಲಿಂದಾಗಿ ಸ್ವಲ್ಪ ಬಾಡ್ತಾ ಉಂಟು. ಬಸಳೆ ನೋಡಿ, ಬಸಳೆ ಊರ ಬಸಳೆ. ಮತ್ತು ಇದು ಶಂಖಪುಷ್ಪದ ಆಗ್ತಾ ಉಂಟು, ಗ್ರೋ ಆಗ್ತಾಯಿದೆ ನೋಡಿ. ನಾನು ಹೇಳಿದಲ್ಲಿ ಇಲ್ಲಿ ಸಹ ತುಳಸಿ ಎಲ್ಲ ಗ್ರೋ ಆಗ್ತಾ ಉಂಟು. ಗೋಳಿ ಬಜೆ ರೆಡಿ ಆಗಿದೆ ನೋಡಿ, ಪರ್ಫೆಕ್ಟ್ ಆಗಿದೆ ನೋಡಿ. ಕಪ್ಪಾಗಿದ ಏನು ಕಪ್ಪು ಗಿಪ್ಪೆ ಅಂತ ಇಲ್ಲ, ಅದು ನಂಜಿಂದೆ ಕಪ್ಪಾದದ್ದು ಎಲ್ಲ ಕರೆಕ್ಟ್ ಆಗಿದೆ ನೋಡಿ. ಅಯ್ಯೇ, ನಿಮ್ಮದು ಗೋಳಿ ಬಜೆ ಫ್ಲಾಟ್ ಆದಾಗೆ ಕಾಣ್ತಾ ಉಂಟು, ಯಾಕೆ? ನೀವು ಬರ್ಲಿ ಫಸ್ಟ್, ಅದು ಆಗ್ಲಿ ಅಲ್ಲ, ಆಗ ಮತ್ತೆ ನಿಮ್ಗೆ ಅದು ಬೇಜಾರಾಗುದು. ಇವರು ಎಂತ ಮಾಡಿ ಟ್ರಾಲ್ ಮಾಡ್ಲಿಕ್ಕೆ ವಿಡಿಯೋ ಮಾಡಿದ್ ನೋಡಿ, ಇವರು ಕರೆಕ್ಟ್ ಮಾಡಿದ್ರಲ್ಲ ಅಂತ ನಿಮ್ಗೆ ಬೇಜಾರಾಗಿದೆ. ಆಗ ನನ್ನ ಗೋಳಿ ಬಜಿಗೆ ಕಾಮೆಂಟ್ ಮಾಡಿದ್ರಿ ನೀವು. ಅದು ಹಾಗೆ ಇತ್ತು ಮಾರಶ, ಅದು ಬಿಸಾಕಿತ್ತು. ಈಗ ನಾನು ಕಚಡ ಬಂದಿದ್ದೆ ಎಪ್ಪಿ ತರ್ತೇನೆ ನಾವು ನೋಡಿ. ಈಗ ನನ್ನ ವರ್ಕ್ ಸ್ಪೀಡ್ ಆಗ್ತಾ ಉಂಟು ನೋಡಿ. ನನ್ನ ಕ್ಯಾಂಟೀನ್ ಅದು ಇದಕ್ಕೆ ಬಂತು. ಇನ್ನು ಗೋಳಿ ಬಜೆ ಬಂದ ಮಾಡಿ ಇಡಿ, ಅವರು ಸಂಜೆ ಬರುವಾಗ ಗೋಳಿ ಬಜೆ ಮಾಡಿ ಕೊಡ್ತಾರೆ. ಅದು ಆಕ್ಚುಲಿ ಗೊತ್ತಿಲ್ಲ. ಈಗ ಉಂಟಲ್ಲ, ಈಗ ಇವರು ತಿಂದು ಹೇಳಿ ತಗೊಳ್ಳಿ. ಗಂಡ ಮಾಡಿದ ಗೋಳಿ ಬಜೆ, ದ್ವೇಷ ಅವ್ರು ಮಾಡಿದ ಗೋಳಿ ಬಜೆ. ಹೇಳು ಬೇಡ, ವರ್ಡೇ ಇಲ್ಲ ಅದಕ್ಕೆ. ಎಷ್ಟು ಗಟ್ಟಿ ಅಂದ್ರೆ ಅಗ್ಗಿಲಿಕ್ಕೆ ಹಲ್ಲು, ನಂದು ಡೂಪ್ಲಿಕೇಟ್ ಹಲ್ಲು ಕೈಗೆ ಬರ್ತದೆ ನೋಡಿ. ಎಷ್ಟು ಸ್ಮೂತ್, ಅವಳು ಗಟ್ಟಿ ಅಂತ ಹೇಳಿದ್ರು. ಎಷ್ಟು ಸ್ಮೂತ್, ಅದೇ ನೋವು ಮಸ್ಕ ಆಗಿ ಉಂಟು, ಬನ್ ಮಸ್ಕ. ಅದದ್ದು ಮಾಡಿದ್ದಾರೆ ಅವರು. ಅದಕ್ಕೆ ನನಗೆ ಹಾಳಾದ ಅಂದ್ರೆ ಸ್ವಲ್ಪ ಗಟ್ಟಿದ್ದದೇ ಕೊಟ್ಟಿದ್ದಾರೆ. ಹಲೋ ಗಾಯ್ಸ್, ನಮಗೆ ಒಂದು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಉಂಟು. ನೀವು ತಿಳ್ಕೊಳ್ಬೇಡಿ ನಾವು ಹೀಗೆ ಅಂತ ಹೇಳಿ ಜಗಳ ಮಾಡ್ತೀವಿ.
ಈಗ ತಿಳ್ಕೊಬೇಡಿ, ಇನ್ನೂ ಜಗಳ ಮಾಡಿ. ನೀವು ತಿಳ್ಕೊಳ್ಬೇಡಿ, ನಾನು ಜಗಳ ಮಾಡು. ಗೋಳಿ ಬಜ್ಜಿಯದ್ದು ರಿವ್ಯೂ ಹೇಳಬೇಕು, ಸತ್ಯ ಹೇಳಬೇಕು. ಸತ್ಯ ಹೇಳ್ತೀನಿ ಮಾಡಿ, ತುಂಬಾ ಒಳ್ಳೆ ಟೇಸ್ಟ್. ಸ್ವಲ್ಪ ಹಾರ್ಡ್ ಆಯ್ತು, ಯಾಕಂದ್ರೆ ಅವ್ರೆ ನೀವು ಈಗ ಹೇಳಿದಾಗೆ ಸ್ವಲ್ಪ ಜಾಸ್ತಿ ನಾನು ಇಟ್ಟೆ, ಕಲರ್ ಬರಲಿ ಅಂತೇಳಿ ಅಷ್ಟು. ಸೊ ಫ್ರೆಂಡ್ಸ್, ಇಲ್ಲಿ ಫೈನಲಿ ಗೋಳಿ ಬಜ್ಜಿ ಅಟ್ಯಾಕ್ ಆಗ್ತಿದೆ, ತಿಂತಿದ್ದಾರೆ. ಸೊ ವರ್ಷ ಅವರು ಮಾಡಿ ತಂದದ್ದು ಇದು ಗೋಳಿ ಬಜ್ಜಿ ಸೂಪರ್ ಆಗಿದೆ. ಸೊ ನಾವೆಲ್ಲರೂ ಟೇಸ್ಟ್ ಮಾಡ್ತಿದ್ದೇವೆ, ತಿಂತಾ ಇದ್ದೇವೆ, ಟೇಸ್ಟ್ ಮಾಡಿ ಆಯಿತು. ಹೆಲೋ ಗೈಸ್, ಬಲೆ ಬಲೆ. ನೀನೇನು ಬಿಗ್ ಬಾಸ್ಗೆ ಹೋಗ್ಲಿಕ್ಕೆ ಒಂದು ಬಾಕಿ. ಹೇಗೆ ಆಗಿದೆ ವರ್ಷ ಅವರೇ, ನಿಮ್ಮ ರಿವ್ಯೂ ಹೇಗೆ? ಅಲ್ಲ, ಗೋಳಿ ಬಜ್ಜಿ ಮಾಡಿದ್ದು ಹೇಗೆ ಆಗಿದೆ? ಓಕೆ, ನೀವು ಸೂಪರ್. ಗೋಳಿ ಬಜ್ಜಿಗೆ ನಾವು ಅದು ಹೇಗಿರ್ಲಿ ಒಳ್ಳೆದೇ. ಅದೆಂತ ಮುಕ್ಕಾಲು ಹೇಗಿರ್ಲಿ ಅಂತ ಒಳ್ಳೇದುಂಟು. ಅದೇ ನೀನ್ ಮತ್ತೆ ಅದ್ರಲ್ಲಿ ಏನು ಒಪಿನಿಯನ್ ಕೇಳಿದ್ರು ಹಂಗಲ್ಲ. ನೀವೊಂದುಂಟಲ್ಲ, ಜಗಳ ಮಾಡ್ಲಿಕ್ಕೆ ಅಂತ ಹೇಳಿಯೇ ಹುಟ್ಟಿದವರ ಪ್ರೀತಿ ಅಂದ್ರೆ ಉಂಟಲ್ಲ. ಮತ್ತೆ ಒಂದೇ ತುಂಬಾ ಜಗಳ ಮಾಡ್ತಾರಲ್ಲ ಅವರಿಗೆ ಪ್ರೀತಿ ಜಾಸ್ತಿ ಅಂತ ಮನಸ್ಸೊಳಗಡೆ ಇರ್ತದೆ, ಮನಸ್ಸಿಂದ ಹೊರಗಡೆ ಹಾಕುದಿಲ್ಲ ಅವರು. ಅಯ್ಯೋ ಸಾಕು ಮಾಡಿ, ಹೊರಗೆ ಹಾಕುವಾಗ ಜಗಳದ ಮುಖಾಂತರ ಹೊರಗೆ ಹಾಕುದು. ಕರೆಕ್ಟಪ್ಪ, ಕರೆಕ್ಟ್. ಶುಕ್ರ ಎಲ್ಲರೂ ಗೋಳಿ ಬಜ್ಜಿ ತಿನ್ನಬೇಕಾಗಿ ವಿನಂತಿ. ಅದೇ ನಿಮ್ಗೆ ಎಂತದೇ ಒಂದು ಚೂರು ಎಂತ ಆಚೆ ಈಚೆ ಆದ್ರೆ ಉಂಟಲ್ಲ, ಅವರ ಮನಸ್ಸೊಳಗಡೆ ಒಂದು ವೃದ್ಧ ಆಗ್ತಾ ಇರ್ತದೆ, ಅಷ್ಟು ಬೇಜಾರಾಗಿ ಅವರು ಫುಲ್ ಡಿಪ್ರೆಸ್ ಆಗಿ ಹೋಗ್ತಾರೆ. ಹೌದಾ? ಅಲ್ಲ, ಹಾಗೆ ಆ ಲೆವೆಲ್ಗೆ ಹೋಗುವಾಗ ಅವಳು ಕೇಳ್ತಾಳೆ ಬ್ಯಾಂಕಲ್ಲೆಲ್ಲ ಎಷ್ಟು ಉಂಟು ಹಣ. ಈಗ ರೀಲ್ಸ್ ಮಾಡುವ ಪ್ಲಾನ್ ಉಂಟು, ಎಂತ ಅಂತ ಗೊತ್ತಿಲ್ಲ. ಆಮೇಲೆ ತುಂಬ ಹೊತ್ತು ರೀಲ್ಸ್ ಮಾಡಿದ್ವಿ. ಇದರ ಬಿಹೈಂಡ್ ದ ಸೀನನ್ನು ಸ್ವಲ್ಪ ಹೊತ್ತು ಕೊಟ್ಟಿದ್ದೇನೆ, ಎಂಜಾಯ್ ಮಾಡಿ. ಈ ಎಲ್ಲ ರೀಲ್ಸ್ ನಮ್ಮ ಚಾನಲಲ್ಲಿ ಮುಂದಿನ ದಿನಗಳಲ್ಲಿ ಬರ್ತದೆ, ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ನೀವು ಅರಿಸ್ತಾ ಇರೋದು, ನಾನು ಕ್ಲೀನ್ ಮಾಡ್ತೇನೆ. ನೀನು ಅದೇ ಅಲ್ಲ ಈಗ ಹೇಳಿ. ಕೆಲಸ ಮಾಡ್ತಾ ಇರೋದು ಅಲ್ಲಿ ಎಂತ ಮಾಡ್ತಾರೆ ಮುದ್ದೆ ಸಾಮ ಎಲ್ಲ ಪುಟ್ಟಿಯ ಲೈಟ್ ಈಗ ಇಲ್ಲ ಸಾಕು, ಲೈಟ್ ಬೇಕು ನಿಮ್ಗೆ. ಬೇಡ ಬೇಡ, ಅಗತ್ಯ ಇಲ್ಲ, ನಾವು ಚಂದ ಇದ್ದೇವೆ ಬಿಡು. ನಾನು ಎಲ್ಲಿ ಹೇಳೋದು? ನೀವು ಅಲ್ಲಿ ಕೂತ್ಕೊಳ್ಳಿ, ನಿಮ್ಮ ವೈಫ್ ಹತ್ರ. ಅಷ್ಟು ಬರುದಿಲ್ಲ. ಎಂತ ನಿಮ್ಮ ಡೈಲಾಗ್ ಹೇಳಿ ನೋಡಿ, ನಾನು ಹೇಳ್ತೇನೆ ಅವ್ರಿಗೆ, ಎಲ್ಲ ಡೈಲಾಗ್ ಹೇಳ್ಕೊಂಡೆ. ನಮ್ಗೊಂದು ಆರ್ಡರ್ ಬಂದಿಬೇಡ, ಅದು ನಿಮ್ಗೆ ಅಲ್ಲ ಗೊತ್ತಿದ್ದು. ನಾಳೆ ನನಗೆ 50 ಜನ ಚಪಾತಿ ಅಲ್ಲ, ಅದು ಜನರಿಗೆ ಗೊತ್ತು. ನೀವು ಈಗ ವೈರಲ್ ಆಗೋ ಕಂಟೆಂಟ್ ಅಲ್ಲಿ ನಂಗೆ 50 ಚಪಾತಿ ಮಾಡ್ಬೇಕು, ನೀವು ಏನಾದ್ರು ಅದಕ್ಕೆ ಇದು ಬೇಕು. ಅದೇ ನನಗೆ ಆರ್ಡರ್ ಇತ್ತು. ಎಂತ ಆರ್ಡರ್? ನೀವು ಕುಕ್ ಅದಂತ ಗೊತ್ತಾಗಲ್ಲ. ಎಂತ ಹೇಳುದು ನೀವು, ನಿಮ್ಮ ಅಲ್ಲಿರುದು ಬೇರೆ, ಅಲ್ಲಿ ಏನಾದ್ರು ಹೇಳ್ಬೇಕು. ಪಿಕ್ನಿಕ್ಕಿಗೆ ಹಾಗೆ ಎಲ್ಲ ಹೇಳೋದು, ಪಿಕ್ನಿಕ್ಗೆ ಬೇಕು, ಪಿಕ್ನಿಕ್ ಹೋಗ್ತಿದ್ದೀವಿ ಆ ರೀತಿ, ಅಥವಾ ಏನಾದ್ರು ಹಾಗೆ ಹೇಳ್ಬೇಕು. ಅಷ್ಟೆಲ್ಲ ಬೇಡ ಅಲ್ಲ. ಮಾಡ್ತಿದ್ದೇನೆ, ಅದಕ್ಕೆ ದಿವೇಶ್ ಬಂದೋಳು. ಅಲ್ಲಲ್ಲ, ನೀವಿಬ್ರು ಸೇರಿದ್ರೆ ಒಂದು ಸಾಗ್ಲಿಕ್ಕಿಲ್ಲ. ಎಂತ ವಾಪಸ್ ಹೇಳಿ. ಅದಕ್ಕೆ ನಾನೀಗ ಅಲ್ಲಿ ನೋಡಿ ಹೇಳ್ಬೇಕು, ಇವಾಗ ನೋಡಿ ಹೇಳ್ಬೇಕಾ? ಅವರು ನೋಡಿ ಯಾಕೆ ನೋಡುದು? ನೋಡಿ ಬೇಡ. ನಾಳೆ ಪಿಕ್ನಿಕ್ ಹೋಗ್ಲಿಕ್ಕೆ ಉಂಟಲ್ಲ, ನಾನೊಬ್ಳು ಸರಿ, ನಾಳೆ ಪಿಕ್ನಿಕ್ ಹೋಗ್ಲಿಕ್ಕೆ ಉಂಟಲ್ಲ, ಚಪಾತಿ ಮಾಡ್ಬೇಕು. ನಾನು ಒಂದು 50 ಚಪಾತಿ ಮಾಡ್ತೇನೆ, ನಾನು ಒಟ್ಟು ಸೇರಿದ್ರೆ ಎಷ್ಟು ಚಪಾತಿ ಬಿದ್ದು? 500 ದಿರಂ ಹೋಯ್ತು. ನೀವು ಕುತ್ಕೊಳ್ಳಿ ಮಾರ್ರೆ. ನಾನು ಹೆಂಡತಿಯ, ನನ್ನ ಹೆಂಡತಿ ಕಣ್ಣಿಗೆ ನಾನು ಹೇಗೆ ಹೇಳಿದ್ರು? ಭಯಂಕರ ಉಂಟು ನಂಗೆ ಎಂತ ನರಸ ಆಗುದು. ಈಗ ನಿಮ್ಮಿಂದ ಬೆಟರ್ ಮಾಡ್ಬೇಕು ನಂಗೆ, ಅದಾಗಿ ಅಂದ್ರೆ ಅಲ್ಲ ಅಷ್ಟೇ ಅಲ್ಲ, ನನ್ನ ಹೆಂಡತಿ ಕಣ್ಣಿಗೆ ಬನಾರಸ್ ಸೀರೆ ಬಿದ್ದು 500 ದಿರಂ ಹೋಯ್ತು. ಓಕೆ, ಸ್ಟಾರ್ಟ್. ಒಳ್ಳೆ ಬಂದಿದೆ, ಬಟ್ ಟೈಮಿಂಗ್ ಸ್ವಲ್ಪ ಬೇಗ ಬರ್ಬೇಕಿತ್ತು. ಅಂದ್ರೆ ಅವ್ರು ಹೇಳ್ತಾರಲ್ಲ, ಇಮಿಡಿಯೇಟ್ಲಿ ಬಂದ್ರೆ ಒಳ್ಳೇದಿತ್ತೇನು. ನಾವು ಮನೆಗೆ ಬಂದೆವು, ಮತ್ತೆ ನನಗೆ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ ವಿಡಿಯೋ. ಸೊ ನಿಮಗೆ ಈ ನನ್ನ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮಗೇನು ಸಿಗ್ತೇನೆ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ರಾಮ್ ರಾಮ್.